ಇನ್ನು ಹಾಸನದಿಂದ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಯಾವ ಕ್ಷಣದಲ್ಲಿ ಈಗ ಸರ್ಕಾರಿ ಬಸ್ ಅಖಾಡಕ್ಕೆ ಇಳಿತಿಲ್ಲ ಅಂತ ಗೊತ್ತಾಯ್ತು, ಅಲ್ಲಿ ಖಾಸಗಿ ಬಸ್ಗಳ ದರ್ಬಾರ್ ಎಲ್ಲಾ ಕಡೆ ಕೂಡ ಮುಂದುವರಿತಾ ಇದೆ. ಅಂದ್ರೆ ಪರಿಸ್ಥಿತಿ ಲಾಭವನ್ನ ಇಲ್ಲಿ ಖಾಸಗಿ ಬಸ್ಗಳು ಪಡ್ಕೊಳ್ತಾ ಇರುವಂತದ್ದು. ಇನ್ನು ಹಾಸನದಲ್ಲಿ ಹೇಗೆ ಕಂಡು ಬರ್ತಾ ಇದೆ ದೃಶ್ಯಗಳು? ಸರ್ಕಾರಿ ಬಸ್ಗಳು ಅಖಾಡಕ್ಕೆ ಇಳಿದಿದೆಯಾ ಅಥವಾ ಖಾಸಗಿ ಬಸ್ಗಳ ದರ್ಬಾರೇ ಜೋರಾಗಿದೆಯಾ? ಜನರ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಶಕುಂತಲಾ, ಹೌದು, ಹಾಸನದಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಹಾಸನದಲ್ಲೂ ಕೂಡ ನಿನ್ನೆ ಸಂಜೆಯಿಂದಲೇ ಈ ಒಂದು ಸಾರಿಗೆ ಇಲಾಖೆ ನೌಕರರ ಮುಷ್ಕರಕ್ಕೆ ಬೆಂಬಲ ವ್ಯಾಪಕವಾಗಿ ವ್ಯಕ್ತ ಆಗ್ತಾ ಇದೆ. ನಾವೀಗ ಬಸ್ ನಿಲ್ದಾಣದಲ್ಲಿ ಇದ್ದೇವೆ. ಇದೆಲ್ಲವೂ ಕೂಡ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಬಸ್ಗಳು ನಿಂತಿರಬೇಕಾಗಿತ್ತು. ಆದರೆ ಅನಿವಾರ್ಯವಾಗಿ ಇವತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳು ಅಂದರೆ ಜನರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಖಾಸಗಿ ಬಸ್ಗಳನ್ನ ಈಗ ಪ್ಲಾಟ್ಫಾರ್ಮ್ಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದು. ಈಗ ನಾವಿರ್ತಕ್ಕಂಥದ್ದು ಬೆಂಗಳೂರಿಗೆ ತೆರಳತಕ್ಕಂಥ ಪ್ಲಾಟ್ಫಾರ್ಮ್. ಪ್ರತಿ 15 ನಿಮಿಷಕ್ಕೆ ಒಂದು ಇಲ್ಲಿಂದ ನಾನ್ ಸ್ಟಾಪ್ ಬಸ್ಗಳು ಬೆಂಗಳೂರಿಗೆ ಹೊರಡ್ತಾ ಇತ್ತು. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದ್ರು. ಮತ್ತು ಇದರ ಪಕ್ಕದಲ್ಲಿ ಮಂಗಳೂರು, ಹಾಗೆ ಬೇಲೂರು, ಚಿಕ್ಕಮಗಳೂರು ಪ್ಲಾಟ್ಫಾರ್ಮ್ಗಳು ಕೂಡ ಇದಾವೆ. ನೂರಾರು ಸಂಖ್ಯೆಯಲ್ಲಿ ಖಾಸಗಿ ಬಸ್ಗಳು, ಮ್ಯಾಕ್ಸಿ ಕ್ಯಾಬ್ಗಳೆಲ್ಲವನ್ನೂ ಕೂಡ ತಂದೀಗ ಬಸ್ ನಿಲ್ದಾಣಕ್ಕೆ ನಿಲ್ಲಿಸ್ಕೊಂಡಿದ್ದಾರೆ. ಆದರೆ ಬಸ್ಗಳಿದ್ರೂ ಕೂಡ ಪ್ರಯಾಣಿಕರ ಸಂಖ್ಯೆ ಅತ್ಯಂತ ವಿರಳವಾಗಿದೆ. ಸೊ ಅದು ಯಾಕೆ ಅಂತ ಹೇಳಿದ್ರೆ ಬಸ್ ಮುಷ್ಕರ ಇತ್ತು ಅಂತೇಳಿ ಏನು ಜನರಿಗೆ ಮಾಹಿತಿ ಇತ್ತು. ಹಾಗಾಗೇ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಆದರೆ ಬರ್ತಕ್ಕಂಥ ಜನರಿಗೆ ತೊಂದರೆ ಆಗಬಾರ್ದಕ್ಕಂಥ ಉದ್ದೇಶದಿಂದ ಏನು ಅಧಿಕಾರಿಗಳು, ಜಿಲ್ಲಾಡಳಿತ ಖಾಸಗಿ ಬಸ್ಗಳನ್ನು ಕೂಡ ವ್ಯವಸ್ಥೆ ಮಾಡಿಕೊಂಡಿದೆ. ಸೊ ಆ ಮೂಲಕವಾಗಿ ಜನರಿಗೆ ತೊಂದರೆ ಆಗದಾಗೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಬೇಕಾಗಿ ಪ್ರಯತ್ನವನ್ನು ಮಾಡ್ತಾರೆ. ನಮ್ಮ ಜೊತೆಗೆ ಒಂದಷ್ಟು ಪ್ರಯಾಣಿಕರು ಇದ್ದಾರೆ. ಸರ್, ಎಲ್ಲಿಗೆ ಹೋಗಬೇಕಿತ್ತು ನೀವು? ಬಸ್ ಇದೆಯಾ ಅಥವಾ ಇಲ್ವಾ? ಏನು ಹೇಳಿದ್ದಾರೆ ತಮಗೆ? ಸರ್, ಬೇಲೂರಿಗೆ ಹೋಗಬೇಕು. ನಾವು ಈಗ ಆಫೀಸ್ ಡ್ಯೂಟಿ ಇದೆ, ಅದಕ್ಕೆ ಹೋಗ್ಬೇಕಿದೆ ಸರ್. ಈಗ ಬಸ್ಗಳು ಬೆಳಗ್ಗೆಯಿಂದನೂ ಕೂಡ ಸಂಚಾರ ಆಗ್ತಾ ಇಲ್ಲ. ಜನರು ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಸರ್ಕಾರ ಎಲ್ಲ ಒಂದು ಕಡೆ ಸ್ಪಂದಿಸ್ತಾ ಇಲ್ಲ ಅವ್ರ ಬೇಡಿಕೆ ಅಂತೇಳಿ ಮುಷ್ಕರ ಅನಿರ್ದಿಷ್ಟ ಅದು ಕರೆ ಕೊಟ್ಟಿದ್ದಾರೆ. ಸೊ ಜನರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ? ಸರ್, ಅದೇ ಬಸ್ ವ್ಯವಸ್ಥೆ ಇಲ್ಲದ್ದು ಕಾರಣ ಆಗಿ ತೊಂದರೆ ಆಗ್ತಿದೆ. ಆದಷ್ಟು ಪ್ರೈವೇಟು ಇವತ್ತು ಏನು ಮುಷ್ಕರ ಇದೆ ಅದನ್ನು ಪ್ರೈವೇಟಲ್ಲಿ ಗಾಡಿಗಳಿದ್ದಿಲ್ಲ, ಅಲ್ಲಿ ಅವ್ರ ಕಡೆಯಿಂದ ಸಪೋರ್ಟ್ ಆದರೆ ಅನುಕೂಲ ಆಗುತ್ತೆ ಸರ್. ಈಗ ಬೆಂಗಳೂರಿಗೆ ಹೋಗ್ಲಿಕ್ಕೆ ಇಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಹೋದ್ರೆ 250 ರೂಪಾಯಿ, ಈಗ ಪ್ರೈವೇಟ್ ಬಸ್ಸಲ್ಲಿ ಹೋದ್ರೆ 400 ರೂಪಾಯಿ ಸಂಗ್ರಹ ಮಾಡ್ತೀವಿ. ಇದು ಇಲ್ಲೊಂದು ಕಡೆ ಜನರಿಗೆ ಸಾಕಷ್ಟು ತೊಂದರೆ ಅಲ್ವಾ? ತೊಂದರೆ ಆಗುತ್ತೆ ಸರ್, ನಮಗೆಲ್ಲ ತೊಂದರೆ ಆಗುತ್ತೆ. ಇವಾಗ ಯಾಕಂದ್ರೆ ಶಕ್ತಿ ಯೋಜನೆಯಿಂದಾಗಿ ಯಾಕಂದ್ರೆ ಈಗ ಸರ್ಕಾರಿ ನೌಕರಿಗೆ ವೇತನ ಇಲ್ಲ. ಅವರು ದಿನಬತ್ತಿ ಆಗಿರ್ಬೋದು, ಅವ್ರಿಗೆಲ್ಲ ವೇತನ ಹೆಚ್ಚಳ ಮಾಡಿದರೆ ಇದು ಸರ್ಕಾರಿ ನೌಕರಿಗೆ ಎಲ್ಲ ಹೆಲ್ಪ್ ಆಗುತ್ತೆ. ಇಲ್ಲತ್ತಂದ್ರೆ ಪ್ರೈವೇಟ್ ಅವರೇ ಏನಪ್ಪ ಅಂದ್ರೆ ಈಗ ಬರ್ತಕ್ಕಂಥ ಅಮೌಂಟ್ನೆಲ್ಲ ಪ್ರೈವೇಟರೇ ಇದು ಮಾಡ್ಕೊತಾರೆ. ನೀವು ನೋಡಿ, ಈಗ ಗೌರ್ಮೆಂಟಲ್ಲಿ ಇದರಲ್ಲಿ ಪ್ಲಾಟ್ಫಾರ್ಮಲ್ಲೆಲ್ಲ ಪ್ರೈವೇಟ್ ಬಸ್ಸಲ್ಲಿ ನಿಂತಿದ್ದಾರೆ, ನೋಡ್ಬೋದು ನೀವೆಲ್ಲ. ಎಲ್ಲ ಸಾಕಷ್ಟು ತೊಂದರೆ ಆಗ್ತಿದೆ. ಹಾಗಾಗಿ ಪ್ರೈವೇಟ್ ಬಸ್ನೇ ಎಲ್ಲರ ಜನರು ಆರಿಸ್ಕೊಂಡು ಹೋಗ್ತಾರೆ. ಶಕುಂತಲಾ, ಪ್ರೈವೇಟ್ ಬಸ್ಗಳ ವ್ಯವಸ್ಥೆನೇನೋ ಮಾಡಿದ್ದಾರೆ. ಆದರೆ ಆಗಲೇ ಹೇಳಿದಾಗೆ ಬೆಂಗಳೂರಿಗೆ ಹಾಸನದಿಂದ ತೆರಳಲಿಕ್ಕೆ ಕೇವಲ 250 ರೂಪಾಯಿ ಪ್ರಯಾಣ ದರ ಇತ್ತು. ಅದರಲ್ಲೂ ಕೂಡ ಶಕ್ತಿ ಯೋಜನೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಇತ್ತು. ಆದರೆ ಇವತ್ತು ಹಾಸನದಿಂದ ಬೆಂಗಳೂರಿಗೆ ಹೋಗಬೇಕು ಅಂತಂದ್ರೆ ಖಾಸಗಿ ಬಸ್ ಹತ್ತಿದ್ರೆ ಅದರಲ್ಲಿ 400 ರೂಪಾಯಿ ಕೊಡಬೇಕು. ಕೇವಲ ಇಲ್ಲಿಂದ ಹಳೇಬೀಡು ಅಥವಾ ಬೇಲೂರಿಗೆ ಹೋಗಬೇಕು ಅಂತಂದ್ರೆ 100 ರೂಪಾಯಿ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದು ಜನರಿಗೆ ಒಂದು ರೀತಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗಾಗೇನೆ ಜನರು ಒಂದ್ ಕಡೆ ಖಾಸಗಿ ಬಸ್ ಇದ್ರೂ ಕೂಡ ಅದಕ್ಕೆ ಹತ್ತಲಿಕ್ಕೆ ಹಿಂದೇಟಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಶಕುಂತಲಾ, ಎಸ್, ಹಾಗೆ ಸಂಪರ್ಕದಲ್ಲಿ ಇನ್ನು ಕಲಬುರಗಿಯ ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ. ನಮ್ಮ ರಿಪೋರ್ಟರ್ ದತ್ತಾತ್ರೇಯ ಈಗ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, ಕಲಬುರಗಿಯಲ್ಲಿ ಹೇಗಿದೆ ಡೀಟೇಲ್ಸ್? ಈಗ ನೋಡ್ತಾ ಹೋದ್ರೆ ಏನಾದ್ರೂ ಸಂಚಾರ ಆರಂಭ ಆಗಿದೆಯಾ? ಜನರ ಪರದಾಟ ಹೇಗಿದೆ? ಬಸ್ ಬಂದ್ ಹೇಗಿದೆ? ಶಕುಂತಲಾ, ನಿಜಕ್ಕೂ ಕಲಬುರಗಿಯಿಂದ ಬೆಳಿಗ್ಗೆ ಏನು ಕೇವಲ 12 ಬಸ್ಗಳು ಏನು ಸಂಚಾರ ಮಾಡೋದು ಬೆಳಗಿನ ಪಾಳೆಯೋದು, ಅದಾದ ನಂತರ ಆ KSRTC ಬಸ್ಗಳಾಗಲಿ ಮತ್ತು KKRTC ಅಂದರೆ ಆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬಸ್ಗಳಾಗಲಿ ಇಲ್ಲಿವರೆಗೂ ಕೂಡ ಆ ಸಂಚಾರ ಆರಂಭವಾಗ್ತಿಲ್ಲ ಮತ್ತು ರಸ್ತೆಗಿಳಿತಿಲ್ಲ. ಹೀಗಾಗಿ ಏನು ಅಂತಾರೆ, ಖುದ್ದು ಆ ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಏನು ಪೊಲೀಸರು ಜಂಟಿಯಾಗಿ ಏನು ಖಾಸಗಿ ಬಸ್ಗಳ ಸಂಚಾರವನ್ನು ಆರಂಭಿಸಿದ್ದಾರೆ ಮತ್ತು ಖಾಸಗಿ ಬಸ್ಗಳನ್ನು ಕೇಂದ್ರ ಬಸ್ ನಿಲ್ದಾಣಕ್ಕೆ ಕರೆದುಕೊಂಡು ಬಂದು ಬಸ್ಗಳನ್ನು ಏನು ಅಂತಾರೆ ಸಂಚಾರ ಮಾಡಿಸುವಲ್ಲಿ ಸದ್ಯ ಏನು ಅಂತಾರೆ ಕಾರ್ಯನಿರತರಾಗಿದ್ದಾರೆ. ಖುದ್ದು ನಾನು ಆ ಕೇಂದ್ರ ಬಸ್ ನಿಲ್ದಾಣದಲ್ಲಿರ್ತಕ್ಕಂಥದ್ದು. ಇಲ್ಲಿ ಏನು ಸಾಕಷ್ಟು ಜನಸಂಖ್ಯೆ ಈಗಾಗಲೇ ಏನು ಅಂತಾರೆ ಪ್ರಯಾಣಿಕರು ಬಂದು ನಿಂತಿರ್ತಕ್ಕಂಥದ್ದು. ಯಾಕಂತಂದರೆ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕು ಮತ್ತು ಆ ಭಾಗದ ಆ ಊರಿಗೆ ಹೋಗಬೇಕು ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಕ್ಲಿಯರ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಖುದ್ದು ಪೊಲೀಸರು ಕೂಡ ಆ ಕಾರ್ಯೋನ್ಮುಖರಾಗಿರ್ತಕ್ಕಂಥದ್ದು. ಯಾಕಂತಂದರೆ ಇಲ್ಲಿರ್ತಕ್ಕಂಥ ಜನರನ್ನು ಮತ್ತು ಇಲ್ಲಿರ್ತಕ್ಕಂಥ ಪ್ರಯಾಣಿಕರನ್ನ ತಮ್ಮ ತಮ್ಮ ಊರುಗಳಿಗೆ ಕಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಖುದ್ದು ಖಾಸಗಿ ಬಸ್ಗಳನ್ನು ಸಂಚಾರ ಆರಂಭ ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಖಾಸಗಿ ಬಸ್ಗಳ ಮೂಲಕ ಏನು ಸರ್ಕಾರಿ ರೇಟ್ ಏನಿದೆ, ಸರ್ಕಾರಿ ದರದಲ್ಲೇ ಅವರಿಗೆ ಏನು ಅಂತಾರೆ ಪ್ರಯಾಣ ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ಸದ್ಯ ಇಡೀ ಏನು ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಆ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಯಾಕೆಂತಂದರೆ ಸಾರಿಗೆ ಆ ಬಸ್ಗಳು ರಸ್ತೆಗಿಳಿತಾ ಇಲ್ಲ. ಹೀಗಾಗಿ ಏನು ಅಂತಂದರೆ ಸದ್ಯ ಇಲ್ಲಿರ್ತಕ್ಕಂಥ ಏನು ಪ್ರಯಾಣಿಕರನ್ನ ಬೇರೆ ಕಡೆ ಕಳಿಸ್ಬೇಕು ಮತ್ತು ಇಲ್ಲಿ ಇರ್ತಕ್ಕಂಥ ಪ್ರಯಾಣಿಕರು ಅಂದರೆ ಆ ಲಾಂಗ್ ರೂಟ್ಗಳು ಏನಿದಾವೆ ಕಲಬುರಗಿ ವಿಜಯಪುರ ಮತ್ತು ಕಲಬುರಗಿ ಬೀದರ್ ಮಾರ್ಗವಾಗಿ ಸದ್ಯ ಖಾಸಗಿ ಬಸ್ಗಳ ಸಂಚಾರ ಆರಂಭ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿರ್ತಕ್ಕಂಥ ಪ್ರಯಾಣಿಕರನ್ನ ಏನು ಲಾಂಗ್ ರೂಟ್ಗಳಿಗೆ ಬಸ್ಗಳಿಗೆ ಏನು ಖಾಸಗಿ ಬಸ್ಗಳನ್ನು ಸೇರ್ಪಡೆ ಮಾಡಿಸಿ ಖಾಸಗಿ ಬಸ್ಗಳ ಮೂಲಕ ಸಂಚಾರ ಆರಂಭ ಮಾಡಿರ್ತಕ್ಕಂಥದ್ದು.
ಶಕುಂತಲಾ. ಎಸ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಈ ರೀತಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಗ್ರೌಂಡ್ ರಿಪೋರ್ಟ್ ಅನ್ನ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಟಿವಿನ ನಿಮ್ಮೆದುರಿಗಿಡ್ತಾ ಇದೆ.